ನಿಮ್ಮ ಪ್ರಶ್ನೆಗೆ ನನಗನ್ಸುತ್ತೆ ನೀವು ಅಂಬೇಡ್ಕರ್ ವಾದಿನೇ ಇರ್ಬೋದು, ಆದರೆ ಹಿಂದೂ ವಿರೋಧಿ ನೀವು. ಒಂದು, ಯಾಕಂದರೆ ಮುಸಲ್ಮಾನರು ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಒಂದು ಕಾಂಗ್ರೆಸ್ BJP ಐಡಿಯಾಲಜಿನೇ ನೀವು ಮುಂದಿಟ್ಕೊಂಡು ಇದನ್ನು ವಾರ್ ಮಾಡಿ ನಾನು ಒಬ್ಬ ಪ್ರಬಲವಾದ, ಯಾಕಂದರೆ ನೀವು ಇವಾಗ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿದ್ರಿ, ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಹೇಳಿದ್ರಿ. ಪಬ್ಲಿಕ್ ಆ್ಯಕ್ಟ್ 1951 ಸೆಕ್ಷನ್ 25A ಪ್ರಕಾರ ನಾವೆಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ ಅಧಿಕಾರ ಇದೆ, ನಾವು ಎಲೆಕ್ಷನ್ನ ಕಂಟೆಸ್ಟ್ ಮಾಡ್ತೀವಿ. ಆದರೆ ನೀವು ಅದೇ ಅಂಬೇಡ್ಕರ್ ಅವರ ಬರೆದಿದಂತಹ ಇದನ್ನು ಇಟ್ಕೊಂಡು ಒಂದು ಧರ್ಮಕ್ಕೆ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಟ್ವೀಟಿಂದ ಅಥವಾ ನೀವು ಹೇಳುವಂಥ ಹೇಳಿಕೆಯಿಂದ ಯಾವ ಊರು ಉದ್ಧಾರ ಆಗುವಂಥ ಲಕ್ಷಣಗಳು ಇಲ್ಲ. ಅಂಬೇಡ್ಕರ್ ವಾದಿಗಳು ಹಿಂದುತ್ವ ವಿರೋಧಿಗಳಾಗಿರ್ಬೇಕಾ ಅನ್ನೋ ಮೊದಲ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಿ. ಅಂಬೇಡ್ಕರ್ ವಾದಿಗಳು ಹಿಂದುತ್ವ ವಿರೋಧಿಗಳಾಗಬೇಕು. ನನ್ನ ಪ್ರಕಾರ ಅಂಬೇಡ್ಕರ್ ವಾದಿಗಳು ಸಮಾನತಾವಾದಿಗಳು, ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಆಗಿರಬೇಕು. ನಿರ್ದಿಷ್ಟವಾದ ಚೌಕಟ್ಟಿನಲ್ಲಿ ಗಮನಿಸ್ತಾ ಇದ್ದೀರಿ, ನಿಮಗೆ ಹೆಚ್ಚಿನ ತಿಳುವಳಿಕೆ ಇಲ್ಲ, ಹಾಗಾಗಿ ಹಿಂಗೆ ಅನ್ನಿಸ್ತಾ ಇರಬಹುದು. ವೆನ್ ಸುಪ್ರೀಂ ಕೋರ್ಟ್ ಇಟ್ ಸೆಲ್ಫ್ ಸೇಸ್ ದಟ್ ಇಟ್ ಇಸ್ ನಾಟ್ ಅ ರಿಲಿಜಿಯನ್, ಇಟ್ಸ್ ಅ ವೇ ಆಫ್ ಲೈಫ್ ಅಂದಾಗ ನೀವು ಇನ್ನೂ ಕೂಡ ಜಾತಿ ವ್ಯವಸ್ಥೆಯ ಚೌಕಟ್ಟಿನಲ್ಲೇ ಹಿಂದುತ್ವ ಇದೆಲ್ಲವನ್ನ ಗಮನಿಸ್ತಾ ಇದ್ದೀರಿ ಅಂತ ಹೇಳಿ ಯಾಕೆ ವ್ಯಾಖ್ಯಾನ ಮಾಡಬಾರ್ದು? ಅವರೇ, ನೀವೇ ಇವಾಗ ದಿನ ನಾನು ಹಿಂದುತ್ವ ಅಂತ ಸಾವರ್ಕರ್ ಇಟ್ಟಿರೋ ಪದಗಳನ್ನ ಒಂದು ಸೋಸಿಯೋ ಕಲ್ಚರ್ ಪೊಲಿಟಿಕಲ್ ಮೂವ್ಮೆಂಟ್ ಡಿವೈಡ್ ಮಾಡೋದೇ ತಪ್ಪು ಅಂತಾರೆ. ಹಿಂದುತ್ವ, ಹಿಂದೂಯಿಸಂ ಹಿಂಗೆ ಡಿವೈಡ್ ಮಾಡೋದೇ ತಪ್ಪು. ಎಲ್ಲದರ ಭಾವ ಒಂದೇ, ವಸುದೈವ ಕುಟುಂಬಕಂ. ನೀವು ಆಕ್ಚುಲಿ ಸನಾತನ ಧರ್ಮ ಇದೇನೆ ಹಿಂದುತ್ವವಾದ. ವಸುದೈವ ಕುಟುಂಬಕಂ ಈಸ್ ಇಟ್ ಸೆಲ್ಫ್ ಹಿಂದುತ್ವ. ನೀವು ಇದನ್ನ ಜಾತಿ ವ್ಯವಸ್ಥೆಯಲ್ಲಿ, ಧರ್ಮದ ವ್ಯವಸ್ಥೆಯಲ್ಲಿ ಒಡೆಯೋದೇನೆ ತಪ್ಪು ಅನ್ನೋದು ಲಾಜಿಕ್. ಓಕೆ, ಇದನ್ನ ನಾನು ಬಿಡಿಸಿ ಹೇಳ್ತೀನಿ.